ಇವತ್ತು ನಮ್ಮ ಭಾರತ ದೇಶದ ಸ್ವಾತಂತ್ರ್ಯ ಸಿಕ್ಕಂತಹ ದಿನ. ಆ ಭಾರತ ದೇಶದ ಆ ಧ್ವಜಾರೋಹಣ ಗರುಡಧ್ವಜ ಪರಮಾತ್ಮ. ಇದು ಭಾರತ ದೇಶದ ಧ್ವಜ ಆದರೆ ದೇವಭೂಮಿ ಇದು ನಮ್ಮ ಭಾರತ ಭೂಮಿ, ಋಷಿಗಳ ಭೂಮಿ, ಸರ್ವೋತ್ತಮನಾದ ಭಗವಂತ ಅವತಾರ ಮಾಡಿದಂತಹ ಸ್ಥಳ, ವಾಯುದೇವರು ಅವತಾರ ಮಾಡಿದ ಸ್ಥಳ, ಅನೇಕ ದೇವತೆಗಳು ಅವತಾರ ಮಾಡಿದ್ದು, ಋಷಿಗಳು ಮುನಿಗಳು ತಪಸ್ಸು ಮಾಡಿದ್ದು, ಯೋಗಿಗಳು ತಪಸ್ಸು ಮಾಡಿದ್ದು, ನಾನಾ ವಿಧವಾದಂತಹ ಸಾಕ್ಷಾತ್ಕಾರಗಳನ್ನು ಮಾಡಿಕೊಂಡದ್ದು, ವೇದಗಳ ದರ್ಶನವನ್ನು ಮಾಡಿದ್ದು, ಅದ್ಭುತವಾದ ಯೋಗವನ್ನು ಜಗತ್ತಿಗೆ ಕೊಟ್ಟದ್ದು, ಅದ್ಭುತವಾದ ಆಯುರ್ವೇದವನ್ನು ಜಗತ್ತಿಗೆ ಕೊಟ್ಟದ್ದು ಈ ಭರತ ಭೂಮಿ. ಎಲ್ಲ ವಿಜ್ಞಾನಗಳು, ಎಲ್ಲ ತತ್ವಜ್ಞಾನಗಳು ಬಂದದ್ದು ಈ ಭರತ ಭೂಮಿಯಲ್ಲಿ. ಅಂತಹ ದೇವಭೂಮಿ, ತತ್ವಜ್ಞಾನದ ಭೂಮಿ, ಧರ್ಮದ ಭೂಮಿ, ಅಧ್ಯಾತ್ಮದ ಭೂಮಿ ಇದು ನಮ್ಮ ಭರತ ಭೂಮಿ, ಇದು ನಮ್ಮ ಭರತ ದೇಶ. ಅಂತಹ ಭರತ ದೇಶದ ಜಯ, ವಿಜಯ, ಸ್ವಾತಂತ್ರ್ಯ ಸಿಕ್ಕಂತಹ ದಿನ ಇವತ್ತಿನ ದಿವಸ. ಅಂತಹ ಸಕಲ ದೇವತೆಗಳಿಗೆ ವಿಜಯವನ್ನು ಕೊಡುವುದಕ್ಕೋಸ್ಕರ ಪರಮಾತ್ಮ ತಾನು ಸ್ವತಃ ಅವತಾರ ಮಾಡಿ ಗರುಡಾರೂಢನಾಗಿ ಗರುಡಧ್ವಜನಾಗಿ ಬಂದು ಎಲ್ಲ ದೇವತೆಗಳಿಗೆ ಜಯವನ್ನು ಕೊಟ್ಟಿದ್ದಾನೆ ಎಂಬ ಹರಿವಂಶದ ಕಥೆಯನ್ನು ಇವತ್ತು ನೀವು ಕೇಳ್ತಾ ಇದ್ದೀರಿ ಅಂದರೆ ಧನ್ಯರಾಗಿದ್ದೀರಿ. ಅಂತಹ ಆ ಪರಮಾತ್ಮನ ಅದ್ಭುತವಾದಂತಹ ಮಹಿಮೆ. ವಿಷ್ಣೋ ಜಿಷ್ಣೋ ಸಹಿಷ್ಣೋಶ್ಚ ಭ್ರಾಜಿಷ್ಣೋ ತೇಜಸಾವೃತಂ. ಭಾರೀ ಘನಘೋರವಾಗಿರತಕ್ಕಂತಹ ಯುದ್ಧ ಪ್ರಾರಂಭವಾಗಿದೆ. ದೇವತೆಗಳ ಮೇಲಿನ ಪರಮಾನುಗ್ರಹದ ಬುದ್ಧಿಯಿಂದ ಭಗವಂತ ಪರಮ ಕಾರುಣ್ಯದಿಂದ ವಾತ್ಸಲ್ಯದಿಂದ ಆ ಎಲ್ಲ ದೈತ್ಯರ ಸಂಹಾರವನ್ನು ಮಾಡಿ ದೇವತೆಗಳಿಗೆ ವಿಜಯವನ್ನು ತಂದು ಕೊಟ್ಟಿದ್ದಾನೆ, ದೇವತೆಗಳಿಗೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾನೆ. ಆ ದೇವಭೂಮಿಯಾಗಿರತಕ್ಕಂತಹ ಭಾರತ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಟ್ಟವನು ಆ ಪರಮಾತ್ಮನೇ. ಆದರೆ ಎಲ್ಲ ಭಾರತದ ಪ್ರಿಯ ಭಗವದ್ಭಕ್ತರೇ ತಿಳಿದುಕೊಳ್ಳಿ, ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ತಿಳಿದುಕೊಳ್ಳಬೇಡಿ. ಸ್ವಾತಂತ್ರ್ಯ ಒಂದರ್ಥದಲ್ಲಿ ಸಿಕ್ಕಿದೆ, ಇನ್ನೊಂದು ಅರ್ಥದಲ್ಲಿ ಸ್ವಾತಂತ್ರ್ಯ ಸಿಗಬೇಕು. ಮಾನಸಿಕವಾಗಿ ಸ್ವಾತಂತ್ರ್ಯ ಬೇಕು. ಪಾಶ್ಚಾತ್ಯರ ವೇಷ, ಪಾಶ್ಚಾತ್ಯರ ವಿದ್ಯೆ, ಪಾಶ್ಚಾತ್ಯರ ಭೂಷಣ, ಅವರ ರೀತಿ, ಅವರ ನೀತಿ, ಅದನ್ನೇ ಅನುಸರಣೆ ಮಾಡಿದರೆ ನಮ್ಮ ಜೀವನದ ಧನ್ಯತೆ ಅನ್ನುವ ಒಂದು ಮಾನಸಿಕವಾದ ಏನೊಂದು ಪ್ರವೃತ್ತಿ ಇದೆ, ಇದು ಹೋಗಬೇಕು. ನಮ್ಮದೇ ಆಗಿರುವಂತಹ ಏನು ತತ್ವಜ್ಞಾನ ಇದೆ, ನಮ್ಮದೇ ಆದ ಭಾರತೀಯ ಸನಾತನ ಸಂಸ್ಕೃತಿ ಏನಿದೆ, ವೈದಿಕ ಧರ್ಮ ಏನಿದೆ, ಸನಾತನ ಧರ್ಮ ಏನಿದೆ, ಅಂತಹ ಶುದ್ಧವಾದ ಸನಾತನವಾದ ವೈದಿಕವಾದ ಆ ಧರ್ಮ, ವೈದಿಕ ಧರ್ಮ, ವೈಷ್ಣವ ಧರ್ಮ, ವಿಷ್ಣು ಸರ್ವೋತ್ತಮತ್ವದ ಆ ದೀಕ್ಷೆ ಅದು ನಮ್ಮಲ್ಲಿ ಬರಬೇಕು. ಭಗವಂತ ಸರ್ವೋತ್ತಮ, ನಾವು ಅವನ ದಾಸರು. ವೇದಗಳು, ಶಾಸ್ತ್ರಗಳು, ಇತಿಹಾಸಗಳು, ಪುರಾಣಗಳು ನಮ್ಮ ದೇಶದ ದೊಡ್ಡ ಆಸ್ತಿ. ಬೆಳ್ಳಿ ಅಲ್ಲ, ಬಂಗಾರ ಅಲ್ಲ, ಮುತ್ತು ರತ್ನಗಳಲ್ಲ, ಅದಕ್ಕೇನು ನಮ್ಮ ಭಾರತ ದೇಶದಲ್ಲಿ ಕೊರತೆ ಇಲ್ಲ. ಆದರೆ ಅದು ದೊಡ್ಡ ಆಸ್ತಿ ಅಲ್ಲ. ಈ ಶಾಸ್ತ್ರಗಳು ದೊಡ್ಡ ಆಸ್ತಿ, ತತ್ವಜ್ಞಾನ ಇದು ದೊಡ್ಡ ಆಸ್ತಿ, ಅಧ್ಯಾತ್ಮ ಇದು ನಮ್ಮ ಆಸ್ತಿ, ಧರ್ಮ ಇದು ನಮ್ಮ ಆಸ್ತಿ. ಇಂತಹ ಉತ್ತಮವಾದ ಧಾರ್ಮಿಕರಾಗಿ, ಅಧ್ಯಾತ್ಮ ಚಿಂತಕರಾಗಿ, ಭಗವದ್ಭಕ್ತರಾಗಿ, ಪರೋಪಕಾರಿಗಳಾಗಿ, ಆತ್ಮೋನ್ನತಿಯ ಸಾಧಕರಾಗಿ ಮಾತ್ರವಲ್ಲ, ಜಗತ್ತಿನ ಎಲ್ಲ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಧಾರ್ಮಿಕ ವಿಷಯದಲ್ಲಿ ಮಾರ್ಗದರ್ಶಕರಾಗಿರುವಂತೆ ನಮ್ಮ ಭಾರತ ದೇಶದ ಒಬ್ಬೊಬ್ಬ ಜನರು ಆದರೆ ಆಗ ನಿಜವಾದ ಭಾರತದ ಸ್ವಾತಂತ್ರ್ಯ ಬಂದಂತೆ. ಅಂತಹ ಸ್ವಾತಂತ್ರ್ಯದ ಕನಸನ್ನು ನಾವು ಕಾಣೋಣ. ಅದಕ್ಕಾಗಿ ಎಲ್ಲರೂ ಒಗ್ಗಟ್ಟಾಗಿ ಪ್ರಯತ್ನವನ್ನು ಮಾಡೋಣ. ಧರ್ಮೋ ರಕ್ಷತೆ ರಕ್ಷಿತಃ. ಅಂತಹ ಶ್ರೇಷ್ಠವಾದ ವೈದಿಕ ಸನಾತನ ಧರ್ಮದ ಸ್ಥಾಪನೆಯನ್ನು ಪುನಃ ಮಾಡುವ ಮೂಲಕ ಭಾರತ ದೇಶದ ಸ್ವಾತಂತ್ರ್ಯ ನಮಗೆಲ್ಲ ಸಿಗುವಂತೆ ಆ ಭಗವಂತ ಅನುಗ್ರಹ ಮಾಡಲಿ. ಗರುಡಧ್ವಜನಾಗಿರುವ ಪರಮಾತ್ಮ ನಮಗೆ ಅನುಗ್ರಹವನ್ನು ಮಾಡಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡೋಣ.